ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ನಾನು ತುಂಬ ದಿನದಿಂದ CFC ವಾಟರ್ ಮಾಡಿ ಕುಡಿಬೇಕು ಅಂತ ಅನ್ಕೊತಾ ಇದ್ದೆ. ಪ್ರತಿ ದಿನವೂ ನನಗೆ ಮರ್ತೋಗ್ಬಿಡ್ತಾಯಿತ್ತು. ಯಾವಾಗಲೂ ನಾನು ಇದರದ್ದು ಪುಡಿ ಮಾಡಿ ಇಟ್ಕೊತಾ ಇದ್ದೆ. ಇವತ್ತು ಈಗ ಖಾಲಿಯಾಗಿ ತುಂಬ ದಿನ ಆಗೋಗಿತ್ತು. ಆವಾಗ ಮಾಡೋಣ ಇವಾಗ ಮಾಡೋಣ ಅಂತ ಮಾಡೋಕ್ಕೆ ಆಗಿರಲಿಲ್ಲ. ಏನಾದರೂ ಆಗಲಿ ಇವತ್ತು ಮಾಡಲೇಬೇಕು ಅಂತ ಶಪಥ ಮಾಡಿ ಇವತ್ತು ಅದನ್ನು ಮಾಡಿದೆ. ನಿಮ್ಮ ಜೊತೆ ಕೂಡ ಅದನ್ನು ನಾನು ಶೇರ್ ಮಾಡ್ತೀನಿ. CFC ವಾಟರ್ ಅಂದರೆ ಏನು ಅನ್ನೋದನ್ನು, ಅಂದರೆ ನಾನು ಏನೇನು ಹಾಕಿ ಮಾಡ್ತೀನಿ ಅನ್ನೋದು ನೀವು CFC ವಾಟರ್ ಅಂತ ಹಾಕಿ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಅಲ್ಲಿ ಎಲ್ಲ ಕೊಡುತ್ತೆ, ಏನೇನು ಉಪಯೋಗ ಇದೆ ಅದರಿಂದ ಅಂತ. ನಾನು ಹೇಳೋದಕ್ಕಿಂತನೂ ನೀವೇ ಅದನ್ನು ಒಂದು ಸಲ ಸರ್ಚ್ ಮಾಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ಹಾಗೆಯೇ ಇವತ್ತು ತುಂಬ ದಿನದಿಂದ ಅಂದ್ಕೊಂಡಿರೋ ಕೆಲಸಗಳನ್ನೆಲ್ಲ ಮಾಡ್ತಾಯಿದ್ದೀನಿ. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಪಾತ್ರೆ ಎಲ್ಲ ತೊಳೆದಾಗಿತ್ತು. ಅದಾದ ನಂತರ ನಾನು ತಿಂಡಿ ಬಂದು ಇವತ್ತು ಕಡುಬು ಮಾಡ್ತಾಯಿದ್ದೀನಿ. ಮಧ್ಯ ನಾನು ಊರಿನ ವ್ಲಾಗ್ ಹಾಕಿದ್ದೆ. ಇದು ಶ್ರೇನ್ ಬಿಟ್ಟು ಬಂದು ನೆಕ್ಸ್ಟ್ ಡೇ ಅಲ್ಲ, ಅದರ ನೆಕ್ಸ್ಟ್ ಡೇ ವ್ಲಾಗ್ ಹಾಕಿತ್ತು. ನನಗೆ ತುಂಬ ದಿನದಿಂದ ಒಬ್ಬರು ಮೆಂತೆ ಬಜ್ಜಿ ಮಾಡೋದನ್ನು ತೋರಿಸಿ ಕೃಪಾ ಅಂತ ಕೇಳಿದರು. ನಂಗೆ ಮಾಡೋಕ್ಕೆ ಆಗಿರಲಿಲ್ಲ. ಪ್ರತಿ ವಿಡಿಯೋದಲ್ಲೂ ಒಂದು ಕಮೆಂಟಲ್ಲಿ ಪಾಪ ಅವ್ರದ್ದು ಇರ್ತಾಯಿತ್ತು. ಹಾಗಾಗಿ ಇವತ್ತು ಯಾಕೆ ಮಾಡಿ ತೋರಿಸ್ಬಾರ್ದು ಅಂತ ಮಾಡಿದೆ. ನೆನ್ನೆ ನಾನು ಅದೆಲ್ಲದನ್ನು ನೆನೆಸಿಟ್ಟಿದ್ದೆ ಅಲ್ಲ, ಆ ಟೈಮಲ್ಲಿ ನೆನಪಾಯಿತು. ಮೆಂತೆನೂ ಕೂಡ ನಾನು 1-2 ಚಮಚದಷ್ಟು ನೆನೆಸಿಟ್ಟಿದ್ದೀನಿ. CFC ವಾಟರ್ ಅಂದರೆ ಕ್ಯುಮಿನ್ ಮತ್ತು ಫೆನಲ್ ಆ್ಯಂಡ್ ಕೊರಿಯಾಂಡರ್, ಇದು ಮೂರನ್ನು ನಾನು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ಅದು ಮೂರನ್ನು ನಿಮಗೆ ಯಾರಿಗಾದರೂ ಥೈರಾಯ್ಡ್ ಸಮಸ್ಯೆ ಇದೆ ಅಂದರೆ ಕೊತ್ತಂಬರಿನ 2 ತೊಗೊಳ್ಳಿ, ಅದು ತುಂಬ ಒಳ್ಳೆಯದು. ಇಲ್ಲಾಂದರೆ ಕೊತ್ತಂಬರಿ ಇರುತ್ತಲ್ಲ, ಕ್ಯುಮಿನ್ ಸೀಡ್ಸ್ನ ದಿನ ನೀವು 1 ಚಮಚದಷ್ಟು ಒಂದು ಗ್ಲಾಸಲ್ಲಿ ನೆನೆಸಿಟ್ಟು ಅದನ್ನು ಕೂಡ ಕುಡಿದ್ರೆ ತುಂಬ ಒಳ್ಳೆಯದು. ಇದು ಡೈಜೆಷನ್ಗೆ ಒಳ್ಳೆಯದು. ಹಾಗೆಯೇ ಬೆಲ್ಲಿ ಫ್ಯಾಟನ್ನು ಕೂಡ ಕರಗಿಸುತ್ತೆ. ಆಮೇಲೆ ಬಾಡಿನ ಡಿಟಾಕ್ಸ್ ಕೂಡ ಮಾಡುತ್ತೆ. ಹಾಗಾಗಿ ನಾನು ಇದನ್ನು ವಿಡಿಯೋದಲ್ಲಿ ನೋಡಿನೇ ನಾನು ಕೂಡ ಮಾಡ್ತಾ ಇದ್ದೆ. ಅದಕ್ಕೆ ನಾನು ಒಂದು ಸ್ವಲ್ಪ ಏನು ಹಾಕ್ತೀನಿ ಅಂದರೆ ಒಂದು 15-20 ಪೀಸಷ್ಟು ಚಕ್ಕೆ ಹಾಕ್ತೀನಿ. ಈ ಚಕ್ಕೆ ಹಾಕದೇ ಇರೋರು ಚಕ್ಕೆ ಪುಡಿನೂ ಕೂಡ ನೀವು ಅದ್ರ ಜೊತೆ ಆ್ಯಡ್ ಮಾಡ್ಬೋದು. ಕುಡಿಯೋದಕ್ಕೂ ಅಷ್ಟೇ ನಿಮಗೆ ಯಾವುದೇ ರೀತಿಯಾಗಿರೋ ಟೇಸ್ಟ್ ಅಂತ ಏನು ಸಿಗಲ್ಲ. ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಅದನ್ನು ಒಂದು ಗ್ಲಾಸಷ್ಟು ಕುಡಿದ್ಬಿಟ್ಟು ಒಂದು ಅರ್ಧ-ಮುಕ್ಕಾಲು ಗಂಟೆ ಬಿಟ್ಟ ನಂತರ ನೀವು ತಿಂಡಿ ಅಥವಾ ನಿಮ್ಮ ಕಾಫಿ, ಟೀ ಅದನ್ನು ಕುಡಿಬಹುದು. ಈಸಿಯಾಗಿ ವೆಯ್ಟ್ ಲಾಸ್ ಕೂಡ ಮಾಡ್ಬೋದು. ಇಷ್ಟು ಈಸಿನಾ ಅಂತ ನೀವು ಅನ್ಕೋಬೋದು. ಯಾಕಂದರೆ ನಾನು ಅದನ್ನು ಯೂಸ್ ಮಾಡ್ತಾ ತುಂಬ ದಿನ ಆಗಿತ್ತು. ಮಧ್ಯ ಅದನ್ನು ನಾನು ಬಿಟ್ಟಿದ್ದೆ. ಹಾಗಾಗಿ ಇವಾಗ ನಾನು ಅದನ್ನು ಕೂಡ ಶುರು ಮಾಡಿದ್ದೀನಿ. ಹಾಗೆಯೇ ನಮ್ಮ ಮನೆಯವರಿಗೆ ನಾನು ಹೇಳಿದ್ದೆ, ಕಾಯಿ ಇರಲಿಲ್ಲ, ಸುಲಿದು ಕೊಡಿ ಅಂತ ಹೇಳಿ. ಅವರು ಕಾಯಿ ಸುಲಿತಾ ಇದ್ದರು. ಹಾಗೆ ನಾನು ಅವರು ಕೂಡ ಕುಡಿದು ಸುಮಾರು ಹೊತ್ತಾಗಿತ್ತು ಅದು CFC ವಾಟರ್ನ. ಅವರಿಗೂ ಕೂಡ ನಾನು ಟೀನ ಮಾಡಿ ಕೊಟ್ಟೆ. ಹಾಗೆ ಒಂದು ಸಲ ಗಿಡಗಳನ್ನೆಲ್ಲ ನೋಡ್ತಾ ಇದ್ದೀನಿ. ಗಿಡಗಳನ್ನೆಲ್ಲ ಕಡಿಬೇಕು, ಹಾಗೆ ಹಿತ್ತಲನ್ನು ಕೂಡ ಕ್ಲೀನ್ ಮಾಡಿಸ್ಬೇಕು ಅಂತ ಎಷ್ಟೊಂದು ದಿನದಿಂದ ಅನ್ಕೊತಾ ಇದ್ದೀನಿ. ಆಗ್ತಾನೇ ಇಲ್ಲ. ಯಾರೂ ಕೆಲಸದವರೇ ಸಿಗ್ತಾ ಇಲ್ಲ ನನಗೆ. ಅದೇ ಇಲ್ಲೇ ಪೇಟೆಲ್ಲೇ ಯಾರನ್ನಾದರೂ ಕರ್ಕೊಳ್ಳೋಣ ಅಂತಲೂ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ತುಂಬ ನೇರಳೆ ಹಣ್ಣು ಬಿದ್ದಿತ್ತು. ಅದನ್ನು ನಮ್ಮನೆಯವರು ಅದೇ ಆರಿಸಿ ಕೊಡ್ತಾಯಿದ್ರು ನನಗೆ. ಆದರೆ ನಾನು ಅದನ್ನು ತಿನ್ನಲೇ ಇಲ್ಲ. ಸೇವಂತಿಗೆ ಹೂ ಮಾತ್ರ ತುಂಬ ಚೆನ್ನಾಗಾಗಿತ್ತು. ಕಡುಬನ್ನ ಇವತ್ತು ಜಾಸ್ತಿ ಮಾಡ್ತಾಯಿಲ್ಲ, ಎಷ್ಟು ಬೇಕೋ ಅಷ್ಟು ಮಾಡೋಣ, ಸ್ವಲ್ಪ ಮಾಡೋಣ ಅಂತ. ಅದೀಗ ಮಕ್ಕಳೆಲ್ಲ ಬಂದು ಹೋದ್ಮೇಲೆ ನಂಗೆ ಅಳತೆ ಅಂದಾಜೇ ಸಿಗೋದಿಲ್ಲ, ಹಂಗಾಗ್ಬಿಟ್ಟಿದೆ. ಎಷ್ಟೇ ಮಾಡಿದ್ರೂ ಜಾಸ್ತಿ ಆಗಿಬಿಡುತ್ತೆ. ನನಗೆ ಯಾವಾಗಲೂ ಅಷ್ಟೇ, ನನಗೆ ಕೈ ಸ್ವಲ್ಪ ದೊಡ್ಡದೇನೆ, ಸ್ವಲ್ಪ ಜಾಸ್ತಿ ಮಾಡೋದೇ ಜಾಸ್ತಿ. ನಾನು ರೊಟ್ಟಿ ಎಲ್ಲ ಆದರೆ ನಾನು ನೆಕ್ಸ್ಟ್ ಡೇ ಎಲ್ಲ ತಿಂತೀವಿ ಸಂಜೆ. ಕಡುಬೆಲ್ಲ ಆದರೆ ತಿನ್ನೋಕ್ಕಾಗಲ್ಲ, ಒಂದೇ ಹೊತ್ತು ತಿನ್ನೋದು. ಹಾಗಾಗಿ ಎಷ್ಟಾಗುತ್ತೆ ಅಷ್ಟು ಕಮ್ಮಿನೇ ಮಾಡ್ತಾಯಿದ್ದೀನಿ. ಕಡುಬಿಂದೇನು ರೆಸಿಪಿ ನಾನು ತೋರ್ಸೋದು ಬೇಡ ಅಂತ ಅಂದ್ಕೊತೀನಿ. ತುಂಬ ಸಲ ತೋರಿಸಿದ್ದೀನಿ. ನಾನು ಮೊನ್ನೆ ಊರಿಗೆ ಹೋದಾಗ ನನ್ನ ಶಿಲ್ಪನ ಚಿಕ್ಕಮ್ಮ ಕಡುಬು ಮಾಡಿದ್ರು. ಅವರು ಬರೀ ನೀರಿಟ್ಟು ಅದನ್ನು ಕುದಿಸಿ ರವೆ ಹಾಕಿ ಮಾಡಿದರು. ಅವರೆಲ್ಲ ಹಾಗೆ ಅಂತೆ ಮಾಡೋದು ಕಡುಬು. ನೀವು ಯಾರಾದರೂ ಅನ್ನ ತಿಂದೇ ಇರೋರು ನೀವು ಕೂಡ ಆ ಥರ ಮಾಡ್ಕೊಳ್ಳಿ. ನೀರು ಚೆನ್ನಾಗಿ ಕುದಿಬೇಕಿದ್ರೆ ಜೀರಿಗೆ, ಕಡಲೆಬೇಳೆ ಹಾಕಿ ರವೆನ ಹಾಕಿ ಮಗ್ಚಿ ಕಡುಬನ್ನು ಕಟ್ಟಿ ಇಟ್ಟರೆ ರೆಡಿ ಆಗುತ್ತೆ. ಹಾಗೆ ಆ ಕಡುಬಿನ ಹಿಟ್ಟು ಕೂಡ ಬೇಯಿತು. ಈ ಕಡೆ ನಾನು ಅದು ಜೀರಿಗೆ, ಕೊತ್ತಂಬರಿ ಅದೆಲ್ಲ ತಣ್ಣಗಾಗಿತ್ತಲ್ವ, ಅದನ್ನು ನಾನೀಗ ಮಿಕ್ಸಿ ಹಾಕ್ಕೊತಾ ಇದ್ದೀನಿ. ನುಣ್ಣಗೆ ಮಿಕ್ಸಿ ಹಾಕ್ಕೊಬೇಕು. ಸ್ವಲ್ಪ ಬೆಚ್ಚಗಿರ್ತಾ ಹಾಕ್ಕೊಂಡ್ರೆ ತುಂಬ ನುಣ್ಣಗೆ ಆಗುತ್ತೆ.
ನೀರು ಕುದಿಯುತ್ತಲ್ಲ ಆ ಟೈಮಲ್ಲಿ ಇದನ್ನು ಒಂದು ಚಮಚದಷ್ಟು ಹಾಕ್ಕೊಳ್ಳಿ. ಬೇಕಿದ್ದರೆ ಇದಕ್ಕೆ ನೀವು ಅಜ್ವಾಯಿನ್ ಇರುತ್ತೆ ಗೊತ್ತಾ, ಅದನ್ನು ಕೂಡ ಹಾಕ್ಕೋಬೋದು. ಆಮೇಲೆ ಮೆಂತ್ಯ ಕೂಡ ಹಾಕ್ಕೋಬೋದು. ನಿಮಗೆ ಬಿಟ್ಟಿದ್ದು, ಹೀಗೇ ಮಾಡ್ಕೋಬೇಕು ಅನ್ನೋದು ಯಾವುದೂ ಇಲ್ಲ. ಒಣಗಿಸಿರೋ ಇದು ನುಗ್ಗೆಕಾಯಿ ಸೊಪ್ಪಿರುತ್ತೆ ಗೊತ್ತಾ, ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ಯಾವುದನ್ನು ಹೀಗೆ ಮಾಡ್ಕೋಬೇಕು ಅಂತ ಏನಿಲ್ಲ, ಯಾಕಂದರೆ ಯಾವುದೂ ಆರೋಗ್ಯಕ್ಕೆ ಕೆಟ್ಟದ್ದಲ್ವಲ್ಲ. ಹಾಗೆ ನನ್ನ ಗಿಡದಲ್ಲಿ ಒಂದಷ್ಟು ಬೇವಿನ ಹಣ್ಣಾಗಿತ್ತು. ಬೇವಿನ ಸೊಪ್ಪು ಕೊಯ್ಕೊಬರೋಣ ಅಂತ ಹೋಗಿದ್ದೆ. ಅದನ್ನೆಲ್ಲ ತಂದು ಈ ಥರ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ನಾನು ಇವತ್ತಿಗೂ ಬೇವಿನ ಬೀಜ ಹೇಗಿರುತ್ತೆ ಅನ್ನೋದನ್ನು ನೋಡಿರಲಿಲ್ಲ. ಹಾಗಾಗಿ ನೋಡೋಣ ಅಂತ ನೋಡಿದೆ. ಒಂದಷ್ಟು ಬೇವಿನ ಗಿಡಗಳನ್ನ ಕೂಡ ಎಪ್ಸಿ ತೋಟದಲ್ಲಿ ಹಾಕಬೇಕು. ಮತ್ತು ಅಮ್ಮನಿಗೂ ಒಂದಷ್ಟು ಎಪ್ಸಿ ಕೊಡೋಣ ಅಂತ ಇದ್ದೀನಿ. ತುಂಬ ಒಳ್ಳೆ ಕರಿಬೇವಿದು, ಬೇವು ಅಲ್ಲ ಕರಿಬೇವು ಇದು. ನಾವು ನನ್ನ ವಿಡಿಯೋ ಫಸ್ಟಿಗೆ ತುಂಬ ಜನ ಕಮೆಂಟ್ ಆಗ್ತಾಯಿದ್ರು. ಯಾರೋ ಒಬ್ಬರಂತೂ ನಾನು ಬಿದ್ದುಬಿಟ್ಟಿದ್ರು. ನಾವು ಬೇವಿನ ಸೊಪ್ಪು ಅಂದರೆ ಕಹಿಬೇವಿಗೆ ಕಹಿಬೇವು ಅಂತ ಹೇಳ್ತೀವಿ, ತಿನ್ನೋದಕ್ಕೆ ಬೇವಿನ ಸೊಪ್ಪು ಅಂತಲೇ ನಾವು. ಅದು ಮಾಮೂಲಿ ಕರಿಯ ಇದರಲ್ಲಿ ಹಾಗೆ ಕರಿತೀವಿ. ಯಾರೋ ಒಬ್ರು ಅಡುಗೆಗೆ ಅದನ್ನು ಉಪಯೋಗಿಸ್ತೀರಾ ಅಂತ ಕೇಳಿದರು. ನನಗದು ಇವತ್ತು ಫ್ಲ್ಯಾಶ್ ಆಯಿತು. ಇದು ಅಡುಗೆಗೆಲ್ಲ ಉಪಯೋಗಿಸ್ತಾರಲ್ಲ ಕರಿಬೇವು, ಅದರ ಬೀಜ ಅದನ್ನು ಮಾಡಿ ಒಂದಷ್ಟು ಗಿಡಗಳನ್ನ ಕೂಡ ಎಬ್ಬಿಸ್ಬೇಕು. ಮತ್ತು ಮನೆ ಹತ್ರನೂ ಇನ್ನೊಂದು ಹಾಕ್ಕೊಳ್ಳೋಣ ಅಂತ ಇದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಇವತ್ತು ಸ್ವಲ್ಪ ರವೆನ ಕಮ್ಮಿ ಹಾಕಿಬಿಟ್ಟೆ, ಹಾಗಾಗಿ ಸ್ವಲ್ಪ ಮೆತ್ತಗಾಗ್ಬಿಡ್ತು. ಆದರೆ ಕಡುಬೇನೂ ಆಗಲಿಲ್ಲ, ಚೆನ್ನಾಗೇ ಬಂದಿತ್ತು. ಆದರೆ ಹೆಚ್ಚಿಗೆ ನಾನು ನೀರು ಹಾಕಿ ಏನೋ ನಾದಲಿಲ್ಲ, ಸ್ವಲ್ಪ ಮಾತ್ರ ನೀರು ಹಾಕಿ ನಾದಿದೆ. ನಾನು ಒಂದು ಸಲ ಬರೀ ರವೆ ಹಾಕಿ ಒಂದಿನ ಕಡುಬು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಾಗಿತ್ತು ಕಡುಬು ಅವತ್ತು. ನಮ್ಮಲ್ಲಿ 3 ದಿನಕ್ಕೆ ಕಡುಬು ಮತ್ತು ಬಾಳೆಕಾಯಿ ಮತ್ತು ಬದನೆಕಾಯಿ ಅದೆರಡು ಹಾಕಿ ಬಜ್ಜಿ ಮಾಡ್ತಾರೆ. ಆಮೇಲೆ ಬೇಳೆ ಮಾಡ್ತಾರೆ, ಅಂದರೆ ತೊಗರಿ ಬೇಳೆನ ಬೇಯಿಸಿ ಅದು ಬೆಲ್ಲ ಹಾಕಿ ಅದನ್ನು ಕೂಡ ಕಡುಬಿನ ಜೊತೆ ತಿಂತಾರೆ. ಹಾಗಾಗಿ ನಮ್ಮಲ್ಲಿ ಬಾಳೆಕಾಯಿ ಮಾಡಿದ ದಿನ ಬದನೆಕಾಯಿ ಉಪಯೋಗಿಸಲ್ಲ, ಬದನೆಕಾಯಿ ಮಾಡಿದ ದಿನ ಬಾಳೆಕಾಯ್ದೇನೋ ನಾವು ಮನೇಲಿ ಮಾಡಲ್ಲ. ಆಮೇಲೆ ಬಾಳೆ ಎಲೆನೂ ಕೂಡ ಅಷ್ಟೇ, ಒಂದೇ ಬಾಳೆ ಎಲೆ ತರಲ್ಲ. ಮತ್ತು ಆವತ್ತು 3 ದಿನ ನಮ್ಮಲ್ಲಿ, ನಾನು ಇವತ್ತು ಹೇಳ್ತಾ ಇದ್ದೀನಲ್ಲ ಹಾಗಾಗಿ ಪದ್ಧತಿ ಹೇಳ್ತಾ ಇದ್ದೀನಿ ಅಷ್ಟೇ, ಏನಿರುತ್ತೆ ಅನ್ನೋದನ್ನು. ಒಂದೇ ಬಾಳೆ ಮರದ್ದು ಬಾಳೆ ದಿಂಡು ಮತ್ತು ಬಾಳೆ ಎಲೆ ಬಾಳೆಕಾಯಿ ಅದಷ್ಟು ಒಂದೇ ಮರದ್ದೇ ತರ್ತಾರೆ. ಆ ಥರ ನಮ್ಮಲ್ಲಿ ಪದ್ಧತಿ ಇದೆ. ಇದು ಯಾವಾಗಲೂ ಹೇಳೋಕ್ಕೆ ಬರಲ್ವಲ್ಲ, ಏನಾದರೂ ಆ ಥರ ಇನ್ಸಿಡೆಂಟ್ ಆದಾಗ ಹೇಳೋಕ್ಕೆ ಆಗುತ್ತೆ. ನಮ್ಮನೆಯವರು ಮೆಂತ್ಯ ಬಜ್ಜಿ ತಿನ್ನಲ್ಲ, ಹಾಗಾಗಿನೇ ನಾನು ಚಿನ್ನಿ ಬಂದಾಗ ಮೆಂತ್ಯ ಬಜ್ಜಿ ಮಾಡಿದ್ರೆ ಅವಳು ಇಷ್ಟಪಟ್ಟು ತಿಂತಾಳೆ, ನಾನು ತಿಂತೀನಿ ಅಂತ ನನಗೆ ಮಾಡಬೇಕು ಅಂದ್ಕೊಂಡಿದ್ದೆ. ಅವಳು ಬರೋದೇ ಈಗ ಅಪರೂಪ ಆಗಿಬಿಟ್ಟಿದೆ ಅಲ್ಲ, ಹಾಗಾಗಿ ಇವತ್ತತ್ಲಾಗೆ ಪಾಪ ಅಷ್ಟು ಸಲ ಕೇಳ್ತಾ ಇದ್ರಲ್ವ, ಅದಕ್ಕೆ ಇವತ್ತು ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ. ನಾನು ಮೆಂತ್ಯನ ನೆನ್ನೆನೇ ಒಂದು 2 ಚಮಚದಷ್ಟು ಅದನ್ನು ನೆನೆ ಹಾಕಿದ್ದೆ. ನಮ್ಮ ಮನೆಯವರಿಗೆ ಅಂತ ನಾನು ಒಂದು ಸ್ವಲ್ಪ ಎಳ್ಳು ಮತ್ತು ಕಡಲೆ ಹಾಕಿ ಅದರದ್ದು ಚಟ್ನಿನೂ ಕೂಡ ಅವರಿಗೆ ಅಂತ ಮಾಡಿದೆ. ಕಡುಬಿಗೆ ಏನಂದರೆ ಚಟ್ನಿ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ, ಅದಕ್ಕೆ ಸಣ್ಣ ಈರುಳ್ಳಿ ಹೆಚ್ಚಿ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಬನ್ನಿ ಈಗ ಮೆಂತ್ಯ ಬಜ್ಜಿ ಮಾಡೋದನ್ನು ತೋರಿಸ್ತೀನಿ ನೋಡಿ. ನಾನೊಂದು 2 ಚಮಚದಷ್ಟು ಮೆಂತ್ಯನ ನೆನೆಸಿದ್ದೀನಿ. ಅದಷ್ಟು ಹಾಕಿದ್ರೆ ತುಂಬ ಕಹಿ ಬಂದುಬಿಡುತ್ತೆ. ನಂಗೆ ಒಬ್ಬಳಿಗೆ ಅಲ್ಲ, ಹಾಗಾಗಿ ನಾನು 1-1.5 ಚಮಚದಷ್ಟು ಮೆಂತ್ಯನ ಹಾಕ್ತಾಯಿದ್ದೀನಿ. ಅದಕ್ಕೆ ನಾನೊಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ದೀನಿ. ಆಮೇಲೆ ನಂತರ ಕರಿಬೇವು, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಉಪ್ಪು ಹಾಕಿದ್ದೀನಿ. ಆನಂತರ ಚೂರು ಕಾಯಿ, ಹಾಗೆಯೇ ಒಂದು 2 ಚಮಚದಷ್ಟು ಅನ್ನನ ಹಾಕ್ತಾಯಿದ್ದೀನಿ. ಅನ್ನ ಹಾಕದಿದ್ದರೆ ಸ್ವಲ್ಪ ಕಹಿ ಬರುತ್ತೆ. ಅನ್ನ ತಿಂದೇ ಇರೋರು ನೀವು ಬರೀ ಕಾಯಿ ತುರಿನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಹಾಗೆಯೇ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಆನಂತರ ಇದಕ್ಕೆ ಹಸಿಮೆಣಸನ್ನು ಹಾಕಿ, ನಾನು ಹಸಿಮೆಣಸು ಇರಲಿಲ್ಲ ನನ್ನ ಹತ್ರ, ಹಾಗಾಗಿ ಒಂದು ಅರ್ಧ ಚಮಚದಷ್ಟು ಅಚ್ಕಾರದ ಪುಡಿನೇ ಹಾಕಿದ್ದೀನಿ. ಅದೆಲ್ಲ ಹಾಕಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ನುಣ್ಣಗೆ. ಆನಂತರ ನಾನು ಅದಕ್ಕೆ ಮೊಸರು ಹಾಕಿ ಮತ್ತೊಂದು ಸಲ ಮಿಕ್ಸಿ ಮಾಡಿದ್ದೀನಿ. ಇಷ್ಟೇ ಮೆಂತ್ಯ ಬಜ್ಜಿ. ಇದು ನಮ್ಮಲ್ಲಿ ಮೆಂತ್ಯ ಬಜ್ಜಿ ಅನ್ನೋದಕ್ಕಿಂತನೂ ಅನ್ನದ ಬಜ್ಜಿ ಅಂತಲೇ ಅಂತಾರೆ. ಆದರೆ ನಾನು ಅನ್ನ ಜಾಸ್ತಿ ಹಾಕಲ್ಲ, ಸ್ವಲ್ಪ ಮಾತ್ರ ಹಾಕ್ತೀನಿ. ಮೆಂತ್ಯನ ಸ್ವಲ್ಪ ಜಾಸ್ತಿ ಹಾಕ್ಕೊತೀನಿ. ನಾನು ನೆನೆಸಿದ್ದೆ ಅಲ್ಲ, ಅದಷ್ಟು ಮೆಂತ್ಯ ಹಾಕಿದರೂ ಬರ್ತಾಯಿತ್ತು. ಕಹಿ ಆಗುತ್ತೇನೋ ಅಂತ ನಾನು ಹಾಕಲಿಲ್ಲ, ಆದರೆ ಕಹಿ ಏನು ಆಗಿರಲಿಲ್ಲ. ಖಂಡಿತ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಅಥವಾ ನಿಮಗೇನಾದರೂ ಅದಕ್ಕೆ ಆ್ಯಡ್ ಮಾಡಬೇಕು ಅಂತ ಅನಿಸಿದ್ರೆ ಅದನ್ನು ಕೂಡ ನೀವು ಆ್ಯಡ್ ಮಾಡ್ಬೋದು. ಹಾಗೆಯೇ ನೆಲ್ಲಿಕಾಯಿ ತಂದು ಕೂಡ ತುಂಬ ದಿನ ಆಗಿತ್ತು, ಅದರದ್ದು ಕೂಡ ಈಗ ಜ್ಯೂಸನ್ನ ಮಾಡಿದೆ. ಅದೇ ಆ ರುಟೀನ್ ಬಿಟ್ಟ ನಂತರ ಅದಕ್ಕೆ ಹೊಂದ್ಕೊಳ್ಳೋದು ತುಂಬ ಕಷ್ಟ ಆಗಿಬಿಡುತ್ತೆ. ಈಗ ಮಕ್ಕಳೆಲ್ಲ ಹೋದ್ಮೇಲೆ ಒಂದು ರುಟೀನಿಗೆ ಬರೋಣ ಅಂತ ಅಂದ್ಕೊಂಡೆ, ಅಷ್ಟೊತ್ತಿಗೆ ಮತ್ತೇನೇನೋ ಆಯಿತು, ಮತ್ತೆ ನಾವು ಹಾದಿ ತಪ್ಪದಂಗೆ ಆಗಿಬಿಡ್ತೀವಿ.
ಏನೂ ಮಾಡೋಕ್ಕಾಗಲ್ಲ. ಲೈಫ್ ಅಂದರೆ ಹೀಗೆ ಅಲ್ವಾ, ನಾವು ಅಂದ್ಕೊಂಡಿರೋ ಥರ ಯಾವುದೂ ಆಗಲ್ಲ. ಅದು ಹೇಗೆ ನಮ್ಮ ಬರುತ್ತೋ ಹಾಗೆ ನಾವು ಹೋಗಬೇಕಾಗುತ್ತೆ. ಹಾಗೆಯೇ ಬಿಸಿ ಬಿಸಿ ಕಡುಬು, ಮೆಂತ್ಯ ಬಜ್ಜಿ, ಚಟ್ನಿ ತುಂಬಾ ಚೆನ್ನಾಗಿತ್ತು. ನಮ್ಮನೆಯವರು ಹಾಕಿದ್ದೆ, ಅವ್ರು ಅದನ್ನು ತಿನ್ನಲಿಲ್ಲ, ಹಾಗೆ ಬಿಟ್ಟರು. ಹಾಗೆ ತರಕಾರಿ ಏನೂ ಇರಲಿಲ್ಲ. ನಾನಿವಾಗ ಒಂದು ಐಡಿಯಾ ಮಾಡೋದು ಕಲ್ತಿದ್ದೀನಿ. ತರಕಾರಿಗಳೆಲ್ಲ ಖಾಲಿ ಆದ ನಂತರ ಬೆಳಗ್ಗೆ ಫ್ರೆಶ್ ಆಗಿರೋ ತರಕಾರಿ ತರೋದು, ಅಡುಗೆ ಮಾಡೋದು ಥರ ಮಾಡ್ತಾಯಿದ್ದೀನಿ. ಹಾಗಾಗಿ ತರಕಾರಿ ತರೋಕ್ಕೆ ಅಂತ ನಾನು ನಮ್ಮ ಮನೆಯವರು ಹೋಗಿದ್ವಿ. ಅಲ್ಲಿ ನಾನು ತರಕಾರಿಗಳ ಒಂದು ಸ್ವಲ್ಪ ತೊಗೊಂಡೆ. ಆನಂತರ ನಮ್ಮ ಮನೆಯವರು ಸೊಪ್ಪು ತೊಗೊಂಡ್ರು. ತುಂಬ ದಿನ ಆಗಿತ್ತು, ಮಸ್ಸೊಪ್ಪು ಮಾಡು ಅಂತ ಹೇಳಿದ್ರು. ಹಾಗಾಗಿ ಮಸ್ಸೊಪ್ಪೆ ಮಾಡೋಣ ಅಂತ ಈಗ ಸೊಪ್ಪುಗಳನ್ನ ತೆಗಿತಾಯಿದ್ದೀನಿ. ನಾನು ತುಂಬ ತಂದಿರಲಿಲ್ಲ ಸೊಪ್ಪನ್ನು, ಅಷ್ಟೇ 2 ಕಟ್ಟು ಪಾಲಕ್ ತಂದಿದ್ದೆ, 2 ಕಟ್ಟು ಇದು ಹರಿವೆ, ಹಾಗೆ 1 ಕಟ್ಟು ಮೆಂತೆ. ಇದಕ್ಕೆ ಸಬ್ಬಸಿಗೆ ಕೂಡ ಹಾಕ್ತಾರೆ, ಆದರೆ ನನಗೆ ಸಬ್ಬಸಿಗೆ ಅಷ್ಟು ಇಷ್ಟ ಆಗಲ್ಲ, ಹಾಗಾಗಿ ನಾನು ಅದಕ್ಕೆ ಹಾಕಲ್ಲ. ಆಮೇಲೆ ತುಂಬ ಜನ ಅದಕ್ಕೆ ಬದನೆಕಾಯಿನೂ ಕೂಡ ಹಾಕ್ತಾರಂತೆ. ನನಗೆ ಅದು ಬದನೆಕಾಯಿ ಇಷ್ಟ ಆಗಲ್ಲ, ಹಾಗಾಗಿ ನಾನು ಹಾಕಲ್ಲ. ಮತ್ತು ನಮ್ಮ ಮನೆಯವರಿಗೆ ನಾನು ಮಾಡೋ ಮಸೊಪ್ಪು ತುಂಬ ಇಷ್ಟ ಆಗುತ್ತೆ, ಹಾಗಾಗಿ ನಾನು ಹೇಗೆ ಮಾಡ್ತೀನೋ ಹಾಗೆ ಅದನ್ನು ಮಾಡ್ತಾಯಿದ್ದೀನಿ. ಮತ್ತು ಬದನೆಕಾಯಿ ಕೂಡ ತುಂಬಾ ಚೆನ್ನಾಗಿತ್ತು. ಅದು ಯಾವುದೋ ಊರಿನ ಹೆಸರು ಹೇಳಿ ಬದನೆಕಾಯಿ ಕೊಟ್ಟರು, ತುಂಬ ಚೆನ್ನಾಗಿತ್ತು. ನನಗೆ ಈಗ ಅದು ಮರ್ತೋಯ್ತು. ಶಿವಮೊಗ್ಗದ ಹತ್ರ ಯಾವುದೋ ಊರಿನ ಹೆಸರು ಹೇಳಿದ್ರು. ನನಗೆ ಸೊಪ್ಪು ಸೋಸಿ ತೊಳೆದು ಮಾಡೋಷ್ಟೊತ್ತಿಗೆ ಸಾಕಪ್ಪ ಸಾಕು ಅನ್ನೋ ಥರ ಆಯಿತು. ಯಾಕಂದರೆ ಸೊಪ್ಪಲ್ಲಿ ತುಂಬ ಅಂದರೆ ತುಂಬಾ ಮಣ್ಣಿತ್ತು. ಮತ್ತು ಹರಿವೆ ಸೊಪ್ಪು ತುಂಬ ಅದೊಂಥರ ಬಿಳಿ ಬಿಳಿ ಚುಕ್ಕೆ ಚುಕ್ಕೆ ಇತ್ತು. ನೋಡಿ ನೋಡಿ ತಂದಿದ್ದೆ ಅಲ್ಲಿಂದ, ಆದ್ರೂ ತುಂಬ ಇತ್ತು. ಆಮೇಲೆ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡೋಷ್ಟೊತ್ತಿಗೆ ಒಂದು ಅರ್ಧ ಗಂಟೆ ಆಯಿತು. ನಮ್ಮ ಮನೆಯವರು ಕೂಡ ಹಾಗೆ ಊರಿಗೆ ಹೋದರು. ಹಾಗೆ ನಾನು ತೊಗರಿಬೇಳೆ ಮತ್ತು ಮಸೂರು ದಾಲನ್ನ ನೆನೆಸಿಟ್ಟು ಹೋಗಿದ್ದೆ. ನೆನೆಸಿರೋದಕ್ಕೆ ನಾನೀಗ ಸೊಪ್ಪುಗಳನ್ನೂ ಕೂಡ ಎಲ್ಲ ಹಾಕಿದ್ದೀನಿ. ಅದಕ್ಕೆ ಹಸಿಮೆಣಸು, ಬೆಳ್ಳುಳ್ಳಿ, ಹಾಗೆಯೇ ಒಂಚೂರು ಬೇಳೆ ಕಮ್ಮಿ ಅಂತ ಅನ್ನಿಸ್ತು, ನಾನು ಮೇಲಿಂದನೂ ಸ್ವಲ್ಪ ಬೇಳೆಯನ್ನು ಹಾಕಿದ್ದೀನಿ. ಇದೆಷ್ಟನ್ನು ಹಾಕಿ ನಾನು ಕುಕ್ಕರಲ್ಲಿ ಒಂದು ವಿಜಲ್ ಹೊಡೆಸ್ಕೊಂಡು ಚೆನ್ನಾಗಿ ಅದನ್ನು ನಾನು ಮಸ್ತಿದ್ದೀನಿ. ಹಾಗೆ ಈರುಳ್ಳಿ ಮತ್ತು ಟೊಮೆಟೊನೂ ಕೂಡ ಹಾಕಿದ್ದೀನಿ, ಹೇಳೋದು ಮರೆತು ಬಿಟ್ಟೆ. ಚೆನ್ನಾಗಿ ಮಸ್ತ್ಬಿಟ್ಟು ಅದಕ್ಕೆ ಒಂದು ಜಾಸ್ತಿನೇ ಬೆಳ್ಳುಳ್ಳಿನ ಹಾಕಿಬಿಟ್ಟು ಒಂದು ಒಗ್ಗರಣೆ ಹಾಕಿದ್ರೆ ಮೊಸೊಪ್ಪು ರೆಡಿ ಆಗುತ್ತೆ. ಹಾಗೆ ಆ ಕಡೆ ರಾಗಿ ಗಂಜಿ ಕೂಡ ಆಯಿತು, ತುಂಬ ಚೆನ್ನಾಗಾಗಿತ್ತು ಗೊತ್ತಾ ಮೊಸೊಪ್ಪು. ಆನಂತರ ನಾನು ಒಂಚೂರು ಕಾಯಿ ಮತ್ತು ಸಾಂಬಾರು ಪುಡಿನ ಮಿಕ್ಸಿ ಮಾಡಿ ಹಾಕಿದ್ದೀನಿ. ಆನಂತರ ಹುಣಸೆ ರಸನ ಹಾಕಿದ್ದೀನಿ. ಹಾಗೆಯೇ ಇದು ನಮ್ಮ ಎದುರುಗಡೆ ಮನೆಯವರು ಪಪ್ಪಾಯ ಕೊಟ್ಟಿದ್ದರು, ಅದನ್ನು ಕೂಡ ನಾನು ಹೆಚ್ಚಿಟ್ಟಿದ್ದೆ. ತಿನ್ನೋಕ್ಕೆ ಆಗಿರಲಿಲ್ಲ, ಹಾಗಾಗಿ ತಿಂತ ನಾನೀಗ ಅಡುಗೆನ ಮಾಡ್ತಾಯಿದ್ದೀನಿ. ಊಟ ಮಾಡೋದು ಸ್ವಲ್ಪ ಲೇಟಾಗಿ ಹೋಯಿತು, ನಮ್ಮ ಮನೆಯವ್ರು ಬಂದಿದ್ದು ಲೇಟಾಗಿತ್ತು. ಅನ್ನನ ನಾನು ಅದಕ್ಕೆ ಸ್ವಲ್ಪ ಲೇಟಾಗಿ ಇಟ್ಟಿದ್ದೆ. ಇವಾಗ ಊಟನ ಮಾಡ್ತಾಯಿದ್ದೀವಿ. ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳಿನ ವ್ಲಾಗಲ್ಲಿ